ಆಪರೇಷನ್ ಗೆಲ್ಲದೆ ಮಂಡಿ ಬೆನ್ನು ನೋವಿಗೆ ಚಿಕ್ಕ ಇಂಜೆಕ್ಷನ್ ಇಂದ ಪರಿಹಾರ. ಡಾಕ್ಟರ್ ಆಶಿಕ್ ಬಿಜಿ ಮಾರ್ಗದರ್ಶನದಲ್ಲಿ ಆಧುನಿಕ ಜಿಎಫ್ಸಿ ಚಿಕಿತ್ಸೆ. ಬೆಂಗಳೂರು ಪೇನ್ ಕ್ಲಿನಿಕ್, ಜೆಪಿ ನಗರ 6 ಫೇಸ್. ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚೀನಾದಲ್ಲಿ ನಡೆದ ತ್ರಿಮೂರ್ತಿಗಳ ಸಂಗಮ ಅಮೆರಿಕ ಅನ್ನುವ ಮದವೇರಿದ ಆನೆಗೆ ಅರವಳಿಕೆ ಮದ್ದು ಕೊಟ್ಟ ರೀತಿಯಾಗಿದೆ. ಅಮೆರಿಕ ಏನೋ ಮಾಡೋದಕ್ಕೋಗಿ ಈಗ ಏನೋ ಆಗಿದೆ. ಅಮೆರಿಕ ಅಂದುಕೊಂಡಿದ್ದು ಯಾವುದು ಆಗ್ತಾ ಇಲ್ಲ. ಭಾರತಕ್ಕೆ ತೆರಿಗೆ ಧಮಕಿ ಹಾಕಿ ತಾನು ಹೇಳಿದಂತೆ ಕೇಳುವಂತೆ ಮಾಡಬಹುದು ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಭಾರತ ಯಾವುದಕ್ಕೂ ಬಗ್ಗದೆ ಪುಟಿನ್ ಹಾಗೂ ಚೀನಾದ ಜೊತೆ ಕ್ಲೋಸ್ ಆಗಿದೆ. ಅದರಲ್ಲೂ ಪುಟಿನ್ ಜೊತೆ ಭಾರತ ಅದೆಷ್ಟು ಕ್ಲೋಸ್ ಆಗಿದೆ ಅಂದರೆ ಮೋದಿ ಹಾಗೂ ಪುಟಿನ್ ಒಂದೇ ಕಾರ್ನಲ್ಲಿ ಓಡಾಡುವವರೆಗೂ ಕ್ಲೋಸ್ ಆಗಿ ಬಿಟ್ಟಿದ್ದಾರೆ. ಎಲ್ಲಿವರೆಗೆ ಅಂದರೆ ಮೋದಿಗೋಸ್ಕರ ಪುಟಿನ್ 10 ನಿಮಿಷಗಳ ಕಾಲ ವೈಟ್ ಮಾಡಿದ್ರಂತೆ. ಹೀಗಾಗಿ ಮೋದಿಗಾಗಿ ಕಾದು ಕುಳಿತು ನಂತರ ಮೋದಿ ಜೊತೆಯೇ ಕಾರ್ನಲ್ಲಿ ಕುಳಿತುಕೊಂಡು ಹೋಗಿದ್ದಾರೆ. ಹೀಗೆ ಕಾರ್ನಲ್ಲಿ ಹೋಗುವಾಗ ಮೋದಿ ಹಾಗೂ ಪುಟಿನ್ ನಡುವೆ ಸೀಕ್ರೆಟ್ ಮೀಟಿಂಗ್ ಆಗಿದೆ ಅನ್ನುವ ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ. ಈ ಸೀಕ್ರೆಟ್ ಮೀಟಿಂಗ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆಯಂತೆ. ಆ ಚರ್ಚೆಯಲ್ಲಿ 2 ಅಂಶಗಳು ಬಹಿರಂಗಗೊಂಡಿದೆ. ಒಂದು ಸುಖೋಯ್ ಯುದ್ಧ ವಿಮಾನದ ವಿಚಾರ, ಮತ್ತೊಂದು ತೈಲದ ವಿಚಾರ. ತೈಲವನ್ನು ಮತ್ತಷ್ಟು ರಿಯಾಯಿತಿ ದರದಲ್ಲಿ ಭಾರತಕ್ಕೆ ನೀಡೋದಕ್ಕೆ ಪುಟಿನ್ ಜೈ ಅಂದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಸುಖೋಯ್ ಫೈಟರ್ ಜೆಟ್ ಇನ್ಮುಂದೆ ಭಾರತದಲ್ಲೇ ನಿರ್ಮಾಣವಾಗಲಿದೆ. ಅಲ್ಲಿಗೆ ಅಮೆರಿಕಾದ ಮತ್ತೊಂದು ಆಸೆಗೆ ತಣ್ಣೀರು ಬೀಳಲಿದೆ. ತನ್ನ F-35 ಯುದ್ಧ ವಿಮಾನವನ್ನು ಭಾರತ ಖರೀದಿ ಮಾಡುತ್ತೆ ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಭಾರತ ಮಾತ್ರ ರಷ್ಯಾದ ಫೈಟರ್ ಜೆಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಅಷ್ಟಕ್ಕೂ ಜಗತ್ತಿನ ಶಕ್ತಿಶಾಲಿ ಫೈಟರ್ ಜೆಟ್ಗಳಲ್ಲಿ ಒಂದಾದ ಸುಖೋಯ್ ಭಾರತದಲ್ಲೇ ರೆಡಿಯಾಗುತ್ತಾ? ಭಾರತಕ್ಕೆ ಮತ್ತಷ್ಟು ಡಿಸ್ಕೌಂಟ್ ರೇಟ್ನಲ್ಲಿ ತೈಲ ಸಿಗುತ್ತಾ? ಮೋದಿ ಹಾಗೂ ಪುಟಿನ್ ನಡುವೆ ನಡೆದ ಸೀಕ್ರೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಆಗಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಎರಡು ದೇಶಗಳ ನಾಯಕರ ನಡುವೆ ಮೀಟಿಂಗ್ ಅಂದರೆ ಅದಕ್ಕೆ ತನ್ನದೇ ಆದ ಮಹತ್ವ ಇರುತ್ತೆ. ಅದು ಎಲ್ಲೆಲ್ಲೂ ನಡೆಯೋದಿಲ್ಲ. ಅದಕ್ಕೊಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅದರ ಪ್ರಕಾರವೇ ಎಲ್ಲವೂ ನಡೆಯುತ್ತೆ. ಆ ಮೀಟಿಂಗ್ ನಡೆಯುವಾಗ ಬೇರೆ ಬೇರೆ ಅಧಿಕಾರಿಗಳು ಕೂಡ ಜೊತೆಯಲ್ಲಿ ಇರ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಮೋದಿ ಹಾಗೂ ಪುಟಿನ್ ನಡುವೆ ಸೀಕ್ರೆಟ್ ಮೀಟಿಂಗ್ ನಡೆದಿದೆ. ಅದು ಕೂಡ ಕಾರ್ನಲ್ಲಿ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಮೋದಿ ಹಾಗೂ ಪುಟಿನ್ ನಡುವೆ ಈ ಸೀಕ್ರೆಟ್ ಕಾರ್ ಮೀಟಿಂಗ್ ಚೀನಾದಲ್ಲಿ ಭಾರಿ ಟ್ರೆಂಡ್ ಆಗಿದೆ. ಚೀನಾದಲ್ಲಿ ನಂಬರ್ 1 ಟ್ರೆಂಡಿಂಗ್ನಲ್ಲಿ ಈ ವಿಡಿಯೋ ಇತ್ತು. ಈ ಮೀಟಿಂಗ್ನ ಬಗ್ಗೆ ಹೇಳೋದಕ್ಕೆ ಮುಂಚೆ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಅಫಿಷಿಯಲ್ ಆಗಿ ಮೋದಿ ಹಾಗೂ ಪುಟಿನ್ ಇಬ್ಬರಿಗೂ ಕೂಡ ಬೇರೆ ಬೇರೆ ಕಾರುಗಳನ್ನು ಕೊಡಲಾಗಿತ್ತು. ಅಂದರೆ ಮೋದಿ ಒಂದು ಕಾರ್ನಲ್ಲಿ ಪ್ರಯಾಣಿಸಬೇಕಿತ್ತು, ಪುಟಿನ್ ಅವರಿಗೆ ನೀಡಲಾದ ಕಾರ್ನಲ್ಲಿ ಪ್ರಯಾಣಿಸಬೇಕಿತ್ತು. ಆದರೆ ಪುಟಿನ್ ಮಾತ್ರ ಮೋದಿಗಾಗಿ ಕಾಯ್ತಾರೆ. ಅದು ಕೂಡ 1-2 ನಿಮಿಷ ಅಲ್ಲ, ಬರೋಬ್ಬರಿ 10 ನಿಮಿಷಗಳ ಕಾಲ ಮೋದಿ ಬರುವವರೆಗೂ ಕಾಯ್ತಾರೆ. 10 ನಿಮಿಷ ಅಲ್ವಾ ಅಂತ ನಿಮ್ಗೆ ಅನಿಸಬಹುದು. ಒಂದು ದೇಶದ ಅಧ್ಯಕ್ಷರಿಗೆ ಈ 10 ನಿಮಿಷ ಅನ್ನೋದು ಗಂಟೆಗಳಿಗೆ ಸಮ. ಹೀಗೆ 10 ನಿಮಿಷ ಕಾದ ನಂತರ ಮೋದಿ ಬರ್ತಾರೆ. ಮೋದಿ ಕೂಡ ಪುಟಿನ್ ಕಾರ್ನಲ್ಲೇ ಕುಳಿತುಕೊಳ್ತಾರೆ. ಇಂಥದ್ದೊಂದು ವಿದ್ಯಮಾನವನ್ನ ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಮುಂದೆ ಮೋದಿ ಹಾಗೂ ಪುಟಿನ್ ಒಂದೇ ಕಾರ್ನಲ್ಲಿ ಪ್ರಯಾಣ ಬೆಳೆಸ್ತಾರೆ. ಹೀಗೆ ಕಾರ್ನಲ್ಲಿ ಹೋಗುವಾಗ 45 ನಿಮಿಷಗಳ ಕಾಲ ಮೋದಿ ಹಾಗೂ ಪುಟಿನ್ ಸೀಕ್ರೆಟ್ ಮಾತುಕತೆ ನಡೆಸಿದ್ದಾರೆ. ಇದು ಆಫ್ ದಿ ರೆಕಾರ್ಡ್ ಮೀಟಿಂಗ್. ಇದಾದ ನಂತರ ಮೋದಿ ಹಾಗೂ ಪುಟಿನ್ ಅಧಿಕೃತ ದ್ವಿಪಕ್ಷೀಯ ಮೀಟಿಂಗ್ ನಡೆದಿತ್ತು. ಆ ಅಧಿಕೃತ ಮೀಟಿಂಗಿಗೂ ಮುನ್ನ ನಡೆದ ಸೀಕ್ರೆಟ್ ಮೀಟಿಂಗ್ ಇದು. ಈ ಸೀಕ್ರೆಟ್ ಮೀಟಿಂಗ್ನಲ್ಲಿ ಏನಾಯಿತು ಅನ್ನೋದು ಈಗ ಕುತೂಹಲ. ಸೀಕ್ರೆಟ್ ಮೀಟಿಂಗ್ನಲ್ಲಿ ಏನಾಯಿತು ಅನ್ನುವ ವಿಚಾರ ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ. ಆದರೆ ಅಧಿಕೃತ ಮೀಟಿಂಗ್ನಲ್ಲಿ ನಡೆದ 2 ಸಂಗತಿಗಳು ಈಗ ಅಮೆರಿಕದ ಹೊಟ್ಟೆಗೆ ಬೆಂಕಿ ಇಟ್ಟಿದೆ. ಏನಪ್ಪ 2 ವಿಚಾರ ಅಂತ ಕೇಳಿದರೆ, ಮೊದಲನೇದು ತೈಲದಲ್ಲಿ ಮತ್ತಷ್ಟು ಡಿಸ್ಕೌಂಟ್, ಎರಡನೇದು ಮೇಡ್ ಇನ್ ಇಂಡಿಯಾ ಸುಖೋಯ್ ಫೈಟರ್ ಜೆಟ್. ರಕ್ಷಣಾ ಉಪಕರಣಗಳ ವಿಚಾರದಲ್ಲಿ ಅಮೆರಿಕ ಹಾಗೂ ರಷ್ಯಾದ ನಡುವೆ ಯಾವಾಗಲೂ ಟಫ್ ಕಾಂಪಿಟೇಷನ್ ಇರುತ್ತೆ. ಅಮೆರಿಕದ ವೆಪನ್ಗಳಷ್ಟೇ ಶಕ್ತಿಶಾಲಿಯಾದ ವೆಪನ್ಗಳನ್ನು ರಷ್ಯಾ ರೆಡಿ ಮಾಡುತ್ತೆ. ಯುದ್ಧೋಪಕರಣಗಳು ಈಗ ಒಂದು ದೊಡ್ಡ ಬಿಸ್ನೆಸ್ ಆಗಿರುವ ವಿಚಾರ ನಿಮಗೂ ಕೂಡ ಗೊತ್ತಿದೆ. ಈ ಬಿಸ್ನೆಸ್ ಅನ್ನು ಅಮೆರಿಕ ಚೆನ್ನಾಗಿಯೇ ಮಾಡುತ್ತೆ. 2 ದೇಶಗಳ ನಡುವೆ ಯುದ್ಧ ಆಗುವಂತೆ ಕುಮ್ಮಕ್ಕು ನೀಡಿ ಮುಂದೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಅದೇ ದೇಶಕ್ಕೆ ಮಾರಾಟ ಮಾಡಿ ಅಮೆರಿಕ ತನ್ನ ಜೇಬು ತುಂಬಿಸಿಕೊಳ್ಳುತ್ತೆ. ಈ ಬಿಸ್ನೆಸ್ ಮೈಂಡ್ಸೆಟ್ ಇರುವ ಅಮೆರಿಕ ತನ್ನ F-35 ಫೈಟರ್ ಜೆಟ್ ಕುರಿತಂತೆ ಭಾರತದ ಜೊತೆ ಡೀಲ್ ಮಾಡೋದಕ್ಕೆ ಮುಂದಾಗಿತ್ತು. ಆದರೆ ಸುಂಕ ಹೇರಿಕೆಯ ನಂತರ ಭಾರತ ಅಮೆರಿಕದ ಆಫರ್ ಅನ್ನ ಕ್ಯಾನ್ಸಲ್ ಮಾಡಿದೆ. ನಿಮ್ಮ ಸಹವಾಸವೇ ಬೇಡ ಅಂತ ಆಪ್ತ ಗೆಳೆಯ ರಷ್ಯಾದ ಸುಖೋಯ್ ಫೈಟರ್ ಜೆಟ್ನ ಮೇಲೆ ಇಂಟ್ರೆಸ್ಟ್ ತೋರಿಸಿದೆ.
ಭಾರತ ಇಂಥದ್ದೊಂದು ಬೇಡಿಕೆ ಇಡ್ತಾ ಇದ್ದಂತೆ ರಷ್ಯಾವಂತೂ ದೊಡ್ಡ ಆಫರ್ ಅನ್ನೇ ಕೊಟ್ಟಿದೆ. ಸುಖೋಯ್ ಫೈಟರ್ ಜೆಟ್ ಅನ್ನ ಭಾರತದಲ್ಲೇ ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದ ಎಲ್ಲಾ ಸಹಾಯವನ್ನ ನಾವು ನಿಮ್ಗೆ ಕೊಡ್ತೇವೆ ಅಂತ ರಷ್ಯಾ ಅಭಯ ನೀಡಿದೆ. ಭಾರತದಲ್ಲಿ ಸುಖೋಯ್ ಫೈಟರ್ ಜೆಟ್ ರೆಡಿ ಆಗೋದಕ್ಕೆ ಏನೆಲ್ಲ ಪ್ರಿಪರೇಷನ್ ಬೇಕೋ ಆ ಎಲ್ಲ ಪ್ರಿಪರೇಷನ್ ಈಗಾಗಲೇ ಶುರುವಾಗಿದೆ. ರಷ್ಯಾದ ಕಂಪನಿಗಳು ಭಾರತಕ್ಕೆ ಬಂದು ಪ್ರಿಪರೇಷನ್ ಶುರು ಮಾಡಿವೆ. ಎಲ್ಲ ಅಂದುಕೊಂಡಂತೆ ಆದರೆ ಇನ್ಮುಂದೆ ಸುಖೋಯ್ ಫೈಟರ್ ಜೆಟ್ ಭಾರತದಲ್ಲೇ ನಿರ್ಮಾಣವಾಗಲಿಕ್ಕಿದೆ. ಅದಕ್ಕೆ ಬೇಕಾದ ಟೆಕ್ನಾಲಜಿ ಸಪೋರ್ಟ್ ಅನ್ನ ರಷ್ಯಾ ಭಾರತಕ್ಕೆ ಕೊಡುತ್ತೆ. ಅಲ್ಲಿಗೆ ಭಾರತಕ್ಕೆ F-35 ಯುದ್ಧ ವಿಮಾನ ಮಾರಾಟ ಮಾಡಬೇಕು ಅನ್ನುವ ಅಮೆರಿಕದ ಕನಸು ಕನಸಾಗಿಯೇ ಉಳಿಯಲಿದೆ. ಮತ್ತೊಂದು ಕಡೆ ಭಾರತ ಹಾಗೂ ರಷ್ಯಾ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಇನ್ನು ರಷ್ಯಾ ಭಾರತಕ್ಕೆ ಮತ್ತಷ್ಟು ಡಿಸ್ಕೌಂಟ್ ರೇಟ್ನಲ್ಲಿ ತೈಲ ಮಾರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಹಿಂದಿನಿಂದಲೂ ಕೂಡ ರಷ್ಯಾ ಭಾರತಕ್ಕೆ ರಿಯಾಯಿತಿ ದರದಲ್ಲೇ ಕಚ್ಚಾ ತೈಲವನ್ನ ಮಾರಾಟ ಮಾಡ್ತಾ ಇತ್ತು. ಆದರೆ ಸುಂಕಾಸುರನ ಆರ್ಭಟದ ನಂತರ ಭಾರತಕ್ಕೆ ಮತ್ತಷ್ಟು ಡಿಸ್ಕೌಂಟ್ ಅನ್ನ ರಷ್ಯಾ ಕೊಡ್ತಾ ಇದೆ. ಕೆಲ ದಿನಗಳ ಹಿಂದೆಯಷ್ಟೇ ರಿಯಾಯಿತಿ ಘೋಷಣೆ ಮಾಡಿದ್ದ ರಷ್ಯಾ ಈಗ ಮತ್ತೆ 4% ರಿಯಾಯಿತಿ ಘೋಷಣೆ ಮಾಡಿದೆ. ಇದೊಂದು ರೀತಿ ಅಮೆರಿಕ ಹಾಗೂ ರಷ್ಯಾ ನಡುವಿನ ಕಾಂಪಿಟೇಷನ್ ಅಂದ್ರೂ ತಪ್ಪಾಗೋದಿಲ್ಲ. ಅತ್ತ ಅಮೆರಿಕ ಭಾರತದ ಮೇಲೆ ಸುಂಕ ಹೆಚ್ಚಳ ಮಾಡ್ತಾ ಇದೆ, ಇತ್ತ ರಷ್ಯಾ ಭಾರತಕ್ಕೆ ಡಿಸ್ಕೌಂಟ್ ಅನ್ನ ಕೂಡ ಹೆಚ್ಚಳ ಮಾಡ್ತಾ ಇದೆ. ಒಂದು ಕಡೆಯಿಂದ ಭಾರತಕ್ಕೆ ನಷ್ಟ ಆಗ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಭಾರತಕ್ಕೆ ಲಾಭದ ಮೇಲೆ ಲಾಭ ಆಗ್ತಾ ಇದೆ. ಯಾವ ಉದ್ದೇಶ ಇಟ್ಕೊಂಡು ಟ್ರಂಪ್ ಭಾರತದ ಮೇಲೆ ತೆರಿಗೆ ಹಾಕಿದ್ರೋ ಆ ಉದ್ದೇಶಗಳು ಈಡೇರುತ್ತಲೇ ಇಲ್ಲ. 50% ತೆರಿಗೆ ಹಾಕಿದ ಮೇಲಾದರೂ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ಕಡಿಮೆ ಮಾಡಬಹುದು ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ಹೆಚ್ಚಳ ಮಾಡ್ತಾ ಇದೆಯೇ ವಿನಃ ಕಡಿಮೆ ಅಂತೂ ಮಾಡ್ತಾ ಇಲ್ಲ. ರಿಲಯನ್ಸ್, ನಯಾರಾದಂತಹ ಕಂಪನಿಗಳು 20% ತೈಲ ಖರೀದಿಯನ್ನು ಹೆಚ್ಚಳ ಮಾಡಿವೆ. ಈ ಮೂಲಕ ಭಾರತ ಅಮೆರಿಕಾಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ವ್ಯಾಪಾರ ಕೂಡ ಆಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಭಾರತ ಅಮೆರಿಕದ ಧಮ್ಕಿಗಳಿಗೆ ಬಗ್ಗುತ್ತಲೂ ಇಲ್ಲ. ಈಗ ಅಮೆರಿಕದ ಮಾಧ್ಯಮಗಳು ಕೇವಲ ಇಂಡಿಯಾ ಅನ್ನುವ ಜಪವನ್ನೇ ಮಾಡ್ತಾ ಇವೆ. ಅಮೆರಿಕದ ಮೂಲೆ ಮೂಲೆಯಲ್ಲಿ ಕೂಡ ಭಾರತದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬೇರೆ ದೇಶಗಳು ಟ್ರಂಪ್ಗೆ ಹೆದರಿ ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾವೆ. ಆದರೆ ಭಾರತ ಮಾತ್ರ ಕೇರ್ ಮಾಡ್ತಾ ಇಲ್ಲ. ಇದು ಟ್ರಂಪ್ ಮುಜುಗರಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಮೆರಿಕದ ಮಾಧ್ಯಮಗಳು ಭಾರತದ ಕುರಿತಂತೆ ಟ್ರಂಪ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಟ್ರಂಪ್ ತಡಬಡಾಯಿಸುತ್ತಿದ್ದಾರೆ. ಇದೇ ಫ್ರಸ್ಟ್ರೇಷನ್ನಲ್ಲಿ ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧವನ್ನು ಒನ್ ಸೈಡ್ ರಿಲೇಷನ್ಶಿಪ್ ಅಂತ ಟ್ರಂಪ್ ಕರೆದಿದ್ದಾರೆ. ನಮಗೆ ಅವರು ಮನಸ್ಸಿಗೆ ಬಂದ ಹಾಗೆ ತೆರಿಗೆ ಹಾಕ್ತಾರೆ, ಆದರೆ ನಾವು ಮಾತ್ರ ಭಾರತದ ಮೇಲೆ ತೆರಿಗೆ ಹಾಕಿದ್ರೆ ಜಗತ್ತು ಪ್ರಶ್ನೆ ಮಾಡುತ್ತೆ ಅಂತ ಟ್ರಂಪ್ ಗರಂ ಆಗಿದ್ದಾರೆ. ಭಾರತ ಇದೇ ರೀತಿ ಅಮೆರಿಕದ ವಿರುದ್ಧ ನಿಂತ್ಕೊಂಡು ಬಿಟ್ರೆ ಒಂದು ದಿನ ಟ್ರಂಪ್ಗೆ ಹುಚ್ಚು ಹಿಡಿಯುವ ದಿನ ಕೂಡ ಬರಬಹುದು. ಆ ದಿನ ತುಂಬ ದೂರದಲ್ಲಿ ಇಲ್ಲ. ಒಂದಂತೂ ಸತ್ಯ, ಟ್ರಂಪ್ ಇದೇ ರೀತಿ ಹಠಕ್ಕೆ ಬಿದ್ದು ಭಾರತವನ್ನು ಎದುರು ಹಾಕೊಂಡ್ರೆ ಅಲ್ಲಿಂದ ಅಮೆರಿಕದ ಅವನತಿ ಆರಂಭವಾಗುತ್ತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಅಮೆರಿಕ ತಜ್ಞರೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಈಗಲೇ ಟ್ರಂಪ್ ಎಚ್ಚೆತ್ತುಕೊಂಡ್ರೆ ಅವರಿಗೆ ಒಳ್ಳೆಯದು, ಇಲ್ಲ ಅಂದ್ರೆ ಅಮೆರಿಕದ ಅಂತ್ಯದ ಆರಂಭವಾಗುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.